ಏ ಯಾವುದೋ ನಾಯಿ ಬೊಗಳುತ್ತಿ ರಾತ್ರಿ ಹೊತ್ನಾಗ ಯಾರನ್ನ ಓಡಾಡಿರಿ ನಾಯಿಗಳು ಹಂಗೆ ಬೊಗಳೋದು ಆ ನಾಯಿಗಳೇ ಅಷ್ಟು ಬಿಡತ್ತ ಹೆಂಗನ ಬೊಗ್ಲಿಕ್ಕೆಂಬ್ಲೇಳು ಆ ಪಡಿಗವ ಹೆಂಗನ ಬೊಗ್ಲಿಕ್ಕೆಂಬ್ಲಿ ನಾನು ಸುಮ್ಮ ಕಾಯಿ ತುಂಬ್ಕೊಂಡು ಹೋಗೋಣ ಕಾಯಿ ತುಂಬ್ಕೊಂಡು ಬೇಗ ಹೋಗ್ಬಿಡ್ಬೇಕು ಆಲೆ 8 ಗಂಟೆ ಆಯ್ತು ಸುಗುಣರೂರ್ಗೆ ಹೋಗೋತ್ತಿಗೆ 10 ಗಂಟೆ ಆಗುತ್ತೆ ಬೇಗ ಕಾಯಿ ತುಂಬ್ಕೊಂಡು ಹೋಗ್ಬಿಡ್ತೀನಿ ದಪ್ಪನ ಕಾಯಿ ತಗೊಂಡೋಗ್ಬೇಕು ಸುಗುಣ ನಮ್ಮ ಮನೆಯವ್ರು ಎಷ್ಟು ದಪ್ಪನ ಕಾಯಿ ತಂದವ್ರಿ ಅಂತ ಹೇಳಿ ನಾವು ಹೊಗಳು ಬಿಡ್ತಾಳೆ ಯಪ್ಪ ಅಪ್ಪ ನಾಯಿ ಕಡಿತು ಯಪ್ಪ ನಾಯಿ ಯಾಕ ಕಡಿತು ಯಪ್ಪ ನಾಯಿ ಯಪ್ಪ 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 ಅಮ್ಮ ಗಿಬ್ರುತ್ತೈತಪ್ಪ ಕೈಯಾಗೆಲ್ಲನ ಅಪ್ಪ ಕಡಿತು ಕಣಪ್ಪ ಅಯ್ಯೋ ನಾಯಿ ಕಡಿತು ಯಪ್ಪ ಯಾರಾದರೂ ಕಾಪಾಡಿ ಅಚ್ಚ 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 ಯಪ್ಪ ಹಿಡ್ಕೊಂಡಿದ್ದು ಬಿಡಲಿಲ್ಲ ನನ್ನ ಯಪ್ಪ ಅಯ್ಯೋ ಅಯ್ಯೋ ಅಯ್ಯಯ್ಯೋ ಮೈಯಲ್ಲಾಗಿಬ್ರು ಬಿಡ್ತು ಅಯ್ಯಯ್ಯೋ ಅಯ್ಯಯ್ಯೋ ಮೈಯಲ್ಲಾಗಿಬ್ರು ಬಿಡ್ತು ಅಯ್ಯಯ್ಯೋ ಅಯ್ಯಯ್ಯೋ ಮೈಯಲ್ಲಾಗಿಬ್ರು ಬಿಡ್ತು ಅಯ್ಯೋ ಯಾರಾದರೂ ನನ್ನ ಕಾಪಾಡಿ ಕಾಪಾಡಿ ನನ್ನ ಯಾರಾದರೂ ಕಾಪಾಡಿ ಓ ಈ ಕಳ್ಳ ನನ್ನ ಮಗನ ಕಳ್ಳ ನಾನು ಯಾರು ಅಂತ ಅನ್ಕೊಂಡಿದ್ದೆ ಓ ಈ ಕಳ್ಳ ಸರಿಯಾಗಿ ಕೀಳು ಹೇಳ್ತೀನಿ ಅಯ್ಯೋ 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 ಮಾವ ಮಾವ ಕಾಪಾಡಿ ಮಾವ ಮಾವು ಕಾಪಾಡಿ ಮಾವ ಹೊಡಿರಿ ಮಾವ ನಿಮ್ಮ ನಾಯಿನ ಅಯ್ಯೋ 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 ಅಚ್ಚ 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 ಅಲ್ಲ ಕಣೋ ನಿನಗೆ ಮಾನ ಮರ್ಯಾದೆ ಬೇಡವಾ ಏನೋ ಕಾಯಿ ಕದಿಯಕ್ಕೆ ಬಂದಿದೆಯಲ್ಲ ಅದಕ್ಕೆ ಮತ್ತೆ ನಮ್ಮ ನಾಯಿ ತಂದು ಬಿಟ್ಟಿದ್ದಕ್ಕೆ ಇವತ್ತು ಕಿತ್ತೈತೆ ತಿಳ್ಕೊಂಡು ಅಚ್ಚ ಅಚ್ಚ ಇವಾಗ ಕಿತ್ತಿರೋದನ್ನೇ ಸುಧಾರಿಸ್ಕೊ ಸಾಕು ನೀನು ಅಯ್ಯೋ ಅಯ್ಯೋ ಮಾವ ಮಾವ ಬೆನ್ನೆಲ್ಲ ಕಿತ್ತು ಬಿಟ್ಟೈತೆ ಬೆನ್ನೆಲ್ಲನ ಅಯ್ಯೋ ಎಲ್ಲ ಕಿತ್ತು ಬಿಟ್ಟೈತೆ ಮಾವ ಅಯ್ಯೋ ಅಯ್ಯೋ ನಿನಗೆ ನಾಸಿಗೆ ಮಾನ ಮರ್ಯಾದೆ ಬೇಡವಿ ಕಾಯಿ ಕತ್ಕೊಂಡು ಹೋಗ್ತಾ ಇದೀಯಾ ಮೊನ್ನೆ ನೋಡಿದ್ರೆ 50 ಕಾಯಿ ಸಾಲದು ಬಂದು ಅದಕ್ಕೆ ನೋಡೋಣ ಅದೇಲಿ ಯಾವ ನನ್ನ ಮಗ ತಗೊಂಡು ಹೋಗ್ತಾ ಇದ್ದಾನೆ ಅಂತ ಕೈ ಬಿಟ್ಟಿದ್ಕೆ ಇವತ್ತು ಸಿಗೆ ಬಿದ್ದೆ ಕಳ್ಳ ನನ್ನ ಮಗನೇ ನಾಯಿ ತಂದು ಕಟ್ಟಿದ್ಕೆ ಸಿಗೆ ಬಿದ್ದು ನೋಡು ನಾಯಿ ತಕ್ಕ ಕಡಿಸ್ಕೊಂಡಿದ್ಯಾ ಅದನ್ನ ಸುಧಾರಿಸ್ಕ್ಯಾ ಫಸ್ಟ್ ಗೊತ್ತಾಗುತ್ತೆ ಅಲ್ಕ ನನ್ನ ಮಗನೇ ಏನ ಕಂಡರಿದ್ರಾಗ ಯಾಕೆ ಕಾಯಿ ಕದಿದ್ಯಾ ನೀನು ಅಯ್ಯೋ ಮಾವ ಸಾರಿ ಕಾಯಿರ್ಲಿಲ್ಲ ಮಾವ ಅದಕ್ಕೆ ತಗೊಂಡೋಗೋಣ ಒಂದೆರಡೆರಡು ಅಂತ ಬಂದೆ ನಾನು ಯಾವತ್ತೂ ತಗೊಂಡೋಗಿರ್ಲಿಲ್ಲ ನನ್ನ ಹೆಂಡ್ತಿ ಫೋನ್ ಮಾಡಿದ್ಲ ಈಗ ಅದಕ್ಕೆ ನಿಮ್ಮನ್ನು ಕೇಳೋಣ ಅಂತ ಬಂದೆ ಕತ್ಲಾಗಿತ್ತಾ ನಾನು ಊರಿಗೆ ಹೊರಟಿದ್ದೆ ಅದಕ್ಕೆ ಒಂದೆರಡೆರಡು ತಗೊಂಡೋದ್ರಾಯ್ತು ಹೇಳೋಣ ಮಾವನಿಗೂ ಅತ್ತಿಗೂ ಅಂತ ಹೇಳಿ ಬಂದೆ ಕಣ್ಮಮ್ಮ ಕಳ್ಳನ ಮಗನೇ ಆಲೆ ನನ್ನ ನಳಿಯನ ಅಂಗಡಿಗೆ ಆಲೆ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ದಲ್ಲ ಇನ್ನ ಕಳ್ತನ ಮಾಡಕ್ಕೆ ಬಂದಿದ್ಯೇನೋ ಅಲ್ಕ ನನ್ನ ಮಗನೇ ಮಾನ ಮರ್ಯಾದೆ ಇಲ್ದಾನೋ ಇನ್ನ ಕಳ್ತನ ಮಾಡೋದಕ್ಕೆ ಬಂದವನಿ ನಿನ್ಗೇನಾದ್ರೂ ಸ್ವಲ್ಪ ನಾಚಿಕೆ ಮಾನ ಮರ್ಯಾದೆ ಇದ್ರೆ ಇಂಥ ಕೆಲಸ ಮಾಡ್ತಾ ಇರ್ಲಿಲ್ಲ ಕಣಲ್ಲಿ ಅಲ್ಕ ನನ್ನ ಮಗನೇ ಈ ಕೆಲಸ ಆಲೆ ಕಳ್ತನ ಮಾಡಿ ಸಿಕ್ಕಾಕೊಂಡಿದ್ರು ತಿರ್ಗಾ ಕಳ್ತನ ಮಾಡೋದಕ್ಕೆ ಬಂದಿದ್ಯಲ್ಲ ನೀನು ಇವನೇ ಕಣೆ ಲಕ್ಷ್ಮಿ ಇವನೇ ಕಾಯಿ ಕಳ್ಳ ಬಾಯಿಲಿ ನಾಯೆಲ್ಲ ಸರಿಯಾಗಿ ಹಿಡ್ಕೊಂಡು ಕಿತ್ತೈತೆ ನೋಡ್ ಬಾಯಿಲಿ ಅಲ್ಲ ಕಣಲ್ಲ ಗೊತ್ತಾಗಲ್ವಿ ಯಾಕ ಕಾಯಿ ಕದ್ಯಕ್ ಬಂದಿದ್ಯಾ ಮನೆ ದಿನ ಅವರು ಏಣ್ಕೆ ಮಾಡಿ ಹೋಗಿದಾರೆ ಅಂತದ್ರಾಗೆ ಕಾಯಿ ಓದ್ಕೊಂಡೋಗಿದ್ಯಲ್ಲೋ 50 ಕಾಯಿ ಸಾಲ್ಟೇಜ್ ಬಂದು ಅದಕ್ಕೆ ಅವರು ಬಿಟ್ಟೋದ್ರು ಕಾಯಿ ತಾಮರ್ ತಗೊಂಡೋಗ್ಲಿಲ್ಲ ಅಲ್ಲ ಕಾಯಿ ಯಾಕೆ ತಗೊಂಡೋಗಿದ್ದು ಅಯ್ಯೋ ನಾನು ಎರಡೆರಡು ತಗೊಂಡೋಗೋಣ ಅಂತ ಬಂದೆ ಸಾರಿ ಕಾಯಿರ್ಲಿಲ್ಲ ಎರಡೆರಡು ತಗೊಂಡೋಗೋಣ ಕೇಳಿ ಅಂತ ಬಂದೆ ಯಾರು ಕಾಮ್ಲಿಲ್ವಲ್ಲ ಅದಕ್ಕೆ ಬಿಡು ಹೇಳಿರಾತು ಅಂತ ಹೇಳಿ ತಗೊಂಡೋಗೋಣ ಅಂತ ತಗೊಂಡೋಗ್ತಿದ್ದೆ ಸುಮ್ನಿರಲೇ ಕಾಣತ್ಕೊಂತನು ಹಂಗಂತ ಹೇಳ್ತೀಯ ಮನೆ ದಿನ ಕಾಯಿ 50 ಕಾಯಿ ಕದ್ದಾನು ನೀನೇ ಕಾಣೋ ನೀನೇ ಕದ್ದಿರೋದು ಅಲ್ಲ ತೀರ ಕೇಳಿ ಅತ್ತೆ ಕೊಡತ್ತೆ ಸಾರಿ ಕಾಯಿ ಇಲ್ಲ 10 ಕಾಯಿ ಅಂತ ಕೇಳಿದ್ರೆ ಕೊಡ್ತಿದ್ದೆ ಬಂದು ಕೇಳಲಿಲ್ಲ ಏನಿಲ್ಲ ಕಳ್ತನ ಮಾಡ್ತಿಲ್ಲ ನಾಷ್ಟೇ ಆಗಲ್ವೇ ಮಾನ ಮರ್ಯಾದೆ ಇಲ್ದಾನೆ ಬಿಡಪ್ಪ ಅದೊಟ್ಟು ಬೆಂಕಿ ಕಿತ್ತಿರೋದ್ನೇನೆ ಸುಧಾರಿಸ್ಕೊಂಬ್ಲಿ ನಾಯಿ ಸರಿಯಾಗಿ ಇಟ್ಕೊಂಡು ಕಿತ್ತೈತೆ ಅದನ್ನೇ ಸುಧಾರಿಸ್ಕೊಂಬ್ಲಿ ಇಂಜೆಕ್ಷನ್ ಮಾಡಿಸ್ಕೊಂಡು ಸೋರ್ ಮಾಡಿಸ್ಕೊಂಬ್ಲಿ ನಾಯಿ ಕಡ್ದಿರೋದ್ನ ಅಲ್ಲ ಇವನಿಗೆ ಸ್ವಲ್ಪನಾದ್ರೂ ಭಯ ಬೇಡವೆ ಯಾವನೋ ನಮ್ಮ ಹೊಲ್ದಾಗೆ ಇನ್ನೋವರೆಗೂ ಆಗೈತೆ ನಾನು ಈ ಪಾಟಿ ಕೆಲ ಕೊಬ್ಬರಿ ಕಾಯಿ ಎಲ್ಲ ಇಲ್ಲ ಹಾಕ್ತೀನಿ ಯಾವನೂ ಮುಟ್ಟಿರಲಿಲ್ಲ ಇವನು ಬಂದೆಲ್ಲ ಮುಟ್ಟಬೇಕಂದ್ರೆ ಮತ್ತೆ ಅಲ್ಲ ನಾನು ನೋಡೋಣದಲ್ಲಿ 8-9 ಗಂಟೆ ತನಕ ಇದ್ದು ಹೋಗೋಣ ಅಂತ ನಾನು ಉಳ್ಕೊಂಡಿದ್ದೀನಿ ನೋಡಿ ಉಳ್ಕೊಂಬಕ್ಕೆ ಇವತ್ತು ಯಾವ್ದು ಬಂದ್ಬಿಟ್ಟವನೇ ಕಳ್ಳ ನನ್ನ ಮಗ 8 ಗಂಟೆಗೆ ಕಳ್ತನ ಮಾಡೋದಕ್ಕೆ ಬಂದಿದ್ದಾನೆ ನೋಡು ಎಷ್ಟು ಮಟ್ಟಿಗೆ ಇರಬೇಡ ಇವನು ನಾನು ನಮ್ಮ ಅಯ್ಯಪ್ಪ ಯಾಕೆ ಇಡತ್ತಾದ್ರೂ ಬರಲಿಲ್ಲ ಉಂಬಕ್ಕೆಂತ ಹೆಂಗ ಕರಿಯಕ್ಕಂತ ಬಂದೆ ಈ ಕಣ್ಣ ಮಗ ಸಿಗೆ ಬಿದ್ದ ಹೆಂಗುನು ಅಲ್ಲ ಕಣ ಮಾನ ಮರ್ಯಾದಿಲ್ದ ಬರೀ ಯಾಕೆ ಕಳ್ತನ ಮಾಡ್ತೀಯೋ ಥೂ ಇಂಥ ಬಾಳು ಬಾಳಿದ್ರು ಒಂದೇ ನಿನ್ನಂಥ ಬಾಳು ಯಾ ನಾಯಿನೂ ಬಾಳಲ್ಲ ನಾಯಿ ಆಗ್ಲೇಳು ಯಾವ್ದನ ಮನೆ ಕಾದು ಮುದ್ದೆ ತಿಂಬುತ್ತೆ ಹಿಂಗೆಲ್ಲೂ ಕಳ್ತನ ಮಾಡಿ ಇದು ಮಾಡಲ್ಲ ಥೂ ಹೋಗತ್ಲಾಗೆ ನಿಂದೊಂದು ಜನ್ಮನೇನು ನಿಂದೊಂದು ಜನ್ಮನಿ ಎಲ್ಲೋದ್ರೂ ಕಳ್ತನ ಮಾಡ್ತೀಯಲ್ಲ ಸ್ವಂತ ಅಣ್ಣನ ಅಂಗಡಿನೇ ಬಿಡ್ಲಿಲ್ಲ ಕಳ್ತನ ಮಾಡಿದೆ ಇವಾಗ ಇಲ್ಲಿ ಕಾಯಿ ಕಜ್ಜಕ್ಕೆ ಬಂದಿದೀಯ ಮಾನ ಮರ್ಯಾದಿಲ್ದಾನೆ ಅಯ್ಯೋ ಬೇಡ್ರಿ ಮಾವ ಓ ನನ್ನಿಂದ ನಾಯಿ ಕಡ್ದೈತೆ ಅದೆಲ್ಲ ಉರಿತೈತೆ ಅಯ್ಯೋ ಅಪ್ಪ ಇನ್ನೊಂದಿವ್ಸ ಇಲ್ಲೇನ ಬಾ ನಮ್ಮ ನಾಯಿ ಹಿಡ್ಕೊಂಡು ಸರಿಯಾಗಿ ಕೇಳ್ತೀನಿ ನಾಯಿ ಕೈ ಬಿಡಪ್ಪ
ಯಾವನ ಕಳ್ತನ ಮಾಡಕ್ ಬಂದಾನು ಅಲ್ಲೇ ಸಿಗೆ ಬೆಳ್ಳಿ ಅಲ್ಕ ನನ್ನ ಮಕ್ಳ ಥೂ ಹೋಗತ್ತ ನಿಮ್ದೊಂದು ಜನ್ಮನಿ ಅಮ್ಮಂಗ ಆಗುತ್ತೆ ನನಗೆ ನಿಮ್ದೊಂದು ಬಾಳೆ ಅಮ್ಮಂಗ ಆಗುತ್ತೆ. ಅಪ್ಪ ಉರಿತೈತೆ ಕಾಣತ್ತೆ ಬೆನ್ನು ಯಪ್ಪ ಯಾತನ ಇದ್ರೆ ಕೊಡತ್ತೆ ಹೆಚ್ಚಿಗೆ ಮಕ್ಕಿ ಅಪ್ಪ ನಾಯಿ ಕಡ್ದೈತೆ ಅಮ್ಮ ಅಪ್ಪ ತಡ್ಕೊಳಕ್ಕಾಗ್ತಿಲ್ಲ. ಇಲ್ಲಾಡೋ ನಾನಂತೂ ನೀನು ಸುಮ್ಮನೆ ಬಿಡ್ತಿರ್ಲಿಲ್ಲ. ನಾಯಿ ಸರಿಯಾಗಿ ಬುದ್ಧಿ ಕಲ್ಸೈತಮ್ಮ ನಾಯಿ, ಅದಕ್ಕೆ ಸುಮ್ಮನಾಗಿದ್ದೀನಿ. ನಾನು ಯಾಕೆ ಒದ್ದು ಕೈ ನೋವು ಮಾಡ್ಕೊಂಬನಂತ ಸುಮ್ಮನಾಗಿದ್ದೀನಿ. ಈಗ ನಮ್ಮ ಅಂತಕ್ಕಾಗ್ಲೇಳು, ನಮ್ಮ ಅನ್ಗಳ ತಕ್ಕಾಗ್ಲೇಳು, ನೀನು ಸರ್ವತ್ನ ಬಂದು ಏನಾನ ಕಾಳ್ತನ ಮಾಡಕ್ಕೆ ಯಾವತ್ತಾನ ನಿನ್ನ ಮನಸ್ಸನ್ನ ನಿನ್ನ ಪ್ರಯತ್ನ ಪಟ್ಟಿದೀಯ ಅಂತಂದರೆ ನಾಯಿ ಹಿಡ್ಕೊಂಡು ಕಿತ್ತು ಕಳಿಸುತ್ತಿ. ಅದು ನಾಯಿ ಕಿತ್ತಿರೋದನ್ನ ಫಸ್ಟು ನೀನು ತೋರಿಸ್ಕೊಂಡು ನೀನು ಸುಧಾರಿಸ್ಕ. ಆಮೇಲೆ ನಾನು ಹಿಡ್ಕೊಂತೀನಿ ನೀನು ಆಮೇಲೆ ಹೆಂಗೆ ನೀನು ಬಿಗಿ ಮಾಡ್ಬೇಕಂಬದು ನನಗೆ ಚಂದ ಗೊತ್ತೈತಿ. ಫಸ್ಟ್ ಅದನ್ನ ಸುಧಾರಿಸ್ಕ ನೀನು. ಏಯ್ ಇವತ್ತೆ ಲಾಸ್ಟ್ ನೋಡು, ಇಲ್ಲಿ ಏನಾನ ಬಂದು ನಮ್ಮ ಕಾಯಿ ರಾಸಿ ಕೈ ಇಕ್ಕಿದೀಯ ಅಂದರೆ ನಾನು ಮಾತ್ರ ಸುಮ್ಮನಿರಲ್ಲ ನನ್ನ ಮಗನೇ. ಸರಿ ಆಯ್ತು ಬಿಡ್ರಿ. ಏನೋ ತಪ್ಪಾತು ಹೋಗ್ತೀನಿ ಅಪ್ಪ. ನಾಯಿ ಕಡ್ದು ಬಿಟ್ಟು ಅಯ್ಯೋ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಇವಾಗ ಹೋಗಿ ನಾಯಿ ಕಡಿಸ್ದಿರೋದು ಇಂಜೆಕ್ಷನ್ ಮಾಡಿಸ್ಕೊಂಬಿಲ್ಲ ಅಂದರೆ ನಾಯಿ ಬೊಗಳ್ತಾರಂತೆ. ಅಯ್ಯೋ ಇಂಜೆಕ್ಷನ್ ಮಾಡಿಸ್ಕೋಬೇಕು. ಸರಿಯಾಗಿ ಕಿತ್ತೈತಕ್ಕ ಕಣಪ್ಪ. ನೋಡಲ್ಲಿ ಹೆಂಗ್ ಬೆನ್ನಾಗೆಲ್ಲ ಹಿಡ್ಕೊಂಡು ಕಿತ್ತು ಬಿಟ್ಟೈತೆ, ಚಂದಾಗಿ ಕಿತ್ತೈತೆ, ಕೈ ಎಲ್ಲ ಕಿತ್ತೈತೆ. ಅಯ್ಯೋ ದೇವ್ರೆ. ಕಾಯಿ ಕದ್ಯಕ್ಕೆ ಬಂದು ನಾಯಿ ತಕ್ಕಿ ಇಳಿಸ್ಕೊಂಡು ಹೊಸ ಇಂಜೆಕ್ಷನ್ ಹತ್ತಿಸಿ 16 ಇಂಜೆಕ್ಷನ್ ಸುಚ್ಚಿಸ್ಕೋಬೇಕು. ಸುಚ್ಚಿಸ್ಕೆ ಹೇಳ್ತೀನಿ. ಅಯ್ಯೋ ಅಯ್ಯೋ ಅಪ್ಪ ಅಪ್ಪ ಅಲ್ಲ, ನಾನು ಯಾರು ತಾಂಡೋಗ್ತಿದ್ದಾರತ್ತು ಅಂದ್ಕೊಂಡೆ. ಅಲ್ಲ ನೋಡಿ ಈಗ ನನ್ನ ಮಗ, ನಾನು ಅಲ್ಗೂ ನೆನ್ನೆಸ್ಲು ಇದ್ದೆ, ನೆನ್ನೆಸ್ ಬರಲಿಲ್ಲ, ಇವತ್ತು ಬಂದಿದ್ದಾನೆ. ನಾನು ನೆನ್ನೆಸಲ್ಗೂ ಯಾರನ್ನೋ ಬರ್ತಾರೇನೋ ಅಂತ ನೋಡ್ತಿದ್ದೆ, ಯಾರು ಬರಲಿಲ್ಲ, ಇವತ್ತು ಸಿಕ್ತಕ್ಕಾಳ ನನ್ನ ಮಗ. ನಮ್ಮ ನಾಯಿ ಕರ್ಕೊಂಬರೋದಕ್ಕೆ ನೀನು ಹೇಳ್ದಂಗೆ ಹಿಡ್ಕೊಂಡು ಕಿತ್ತೈತೆ. ಇನ್ನೊಂದು ದಿವಸ ಬೋರಕ್ಕೆ ಬಾಯಿ ಇರುತ್ತೆ ನೋಡು. ನಾವೇನಾನ ಹೇಳಿರೂ ಕೇಳಲ್ಲ. ಬಿಡು, ನಮ್ಮ ನಾಯಿ ಸರಿಯಾಗಿ ಬುದ್ಧಿ ಕಲ್ಸೈತಲ್ಲ, ಅದಕ್ಕೆ ಮತ್ತೆ ನಾಯಿಗಿರ ನೀಯತ್ತು ಯಾರಿಗೂ ಇಲ್ಲ ಅಂತ ಹೇಳೋದು. ನೋಡಿ ಇವಾಗ ನಾವು ಬಂದಿದ್ದೀವಿ, ಒಂದು ಈಟು ಬಗಳಲ್ಲ ನಮ್ಮ ನಾಯಿ. ಯಾರ್ಯಾರು ಬಂದರೆ ಇಲ್ಲೆಲ್ಲೆಲ್ಲ ಬಿಡ್ಕೊಂಬಲ್ವಲ್ಲ, ಅದಕ್ಕೆ ಮತ್ತೆ ನಾಯಿಗಿರ ನೀಯತ್ತು ಯಾರಿಗೂ ಇಲ್ಲ ಅಂಬೋದು. ನನ್ನ ಮಕ್ಕಳನ್ನ ಒಬ್ಬರನ್ನು ಬಿಡ್ಕೊಂಬಲ್ಲ. ಇಲ್ಲಿ ನಾಯಿ ಹಿಡ್ಕೊಂಡು ಸರಿಯಾಗಿ ಕಿತ್ತು ಬಿಡುತ್ತೆ. ನನ್ನ ಮಕ್ಕಳಿಗೆಲ್ಲ ಹಿಂಗೆ ಕಿತ್ತರೆ ಮತ್ತೆ ಕಳ್ತನ ಮಾಡಕ್ಕೆ ಬಂದಿರೋ ನನ್ನ ಮಕ್ಕಳಿಗೆಲ್ಲ ಅಲ್ಲ ಈಟಕ್ಕೆ ಬಂದವನಲ್ಲ 8 ಗಂಟೆಗೆ ಕಳ್ತನ ಮಾಡಾಕಿ. ಥೂ ಹೋಗು. ನಾನೇನು ಬಿಡತ್ತ ಕಾಯಿ ತಕೊಂಬಕ್ಕೆ ಒಯ್ದಲ್ಲ ಹಸ್ಮಕ್ಕೊಂದು ರಾಶಿಗೆ ಅಂತ ಹೇಳಿ ಇವಾಗ ಹೇಳಿರು ಅಯ್ಯೋ ಏನೋ ಒಂದೆರಡು ತಾಂಡವನಿ ಅಂತಾರೆ ಜನಗಳು. ಅಯ್ಯಯ್ಯಪ್ಪ, ಜನಗಳಿಗೆ ಗೊತ್ತಾಗಲ್ಲ ಇಂಥ ಮಾಡೋದು. ಥೂ ಹೋಗತ್ತ. ಬಿಡು, ನಮ್ಮ ನಾಯಿ ಸರಿಯಾಗಿ ಬುದ್ಧಿ ಕಲ್ಸೈತಿ. ನಮ್ಮ ಸೆಡ್ಡಿಂತಕ್ಕೆ ಕಾಯಿ ಕದಿಯಕ್ಕೆ ಬಂದವನಿ. ಅದಕ್ಕೇನೆ ನಮ್ಮ ನಾಯಿ ಕೈ ಬಿಟ್ಟಿದ್ವಿ, ಬಂದು ಹಿಡ್ಕೊಂಡು ಕಿತ್ತೈತಿ ಸರಿಯಾಗಿ. ಸರಿಯಾಗಿ ಕಿತ್ತೈತಿ. ಹಿಂದೆಲ್ಲನ ಕಂಡನೆ ಕಾಣಕ್ಕೆ ಕಿತ್ತೈತಿ. ಅದಕ್ಕೆ ನಾನಿನ್ನು ಯಾಕೆ ಒಯ್ಯೋಣ ಅಂತ ಸುಮ್ಕಾದೆ. ನಮ್ಮ ನಾಯಿ ಚಂದ ಹಾಕಿಡ್ದೈತೆ ಅವನ್ನ ಇವಾಗ. ಅದನ್ನೇ ಸುಧಾರಿಸ್ಕೊಂಬ್ಲಿ ಅವನು. ಇನ್ನೊಂದು ದಿವಸ ಇಲ್ಲೆಲ್ಲೆಲ್ಲೂ ಕಾಲಿಗೆ ಪಾಡ್ದು ಹಂಗೆ ಕಡ್ದೈತೆ ನಮ್ಮ ನಾಯಿ. ನೋಡ್ತಾ ಇರ್ರಿ ಏನೇನಾಗ್ಬೋದು ಅಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರ್ರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಎಷ್ಟಾಗಿದ್ದರೆ ಲೈಕ್ ಮಾಡಿರಿ. ಇನ್ನೂ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಹಾಗೆ ನಿಮ್ಮ ಸ್ನೇಹಿತರಿಗೆ ಎಲ್ಲರಿಗೂ ವಾಟ್ಸಪ್ ಫೇಸ್ಬುಕ್ ಮುಖಾಂತರ ವಿಡಿಯೋನ ಶೇರ್ ಮಾಡಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.